ಆ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಶಾಲಾ ಮಕ್ಕಳಲ್ಲಿ ಸೆಲ್ಫ್ ಲರ್ನಿಂಗ್ ಅಂತಕ್ಕಂಥ ಒಂದು ವಿಚಾರವನ್ನು ಪರೀಕ್ಷೆ ಮಾಡೋಣ. ಸೆಲ್ಫ್ ಲರ್ನಿಂಗ್ ಅಂದರೆ ಸ್ವತಃ ಕಲಿಯುವಿಕೆ ಅಂತ. ಇಲ್ಲಿ ಸ್ವತಃ ಕಲಿಯುವಿಕೆ ಅಂತ ಹೇಳಿದರೆ ನಾನು ಕೇವಲ ಸಬ್ಜೆಕ್ಟ್ ಮ್ಯಾಟ್ರಿಗೋಸ್ಕರ ಹೇಳ್ತಾ ಇಲ್ಲ. ಇಂಗ್ಲೀಷು, ಕನ್ನಡ, ಮ್ಯಾಥಮೆಟಿಕ್ಸು, ಸೈನ್ಸು ಇವುಗಳ ಬಗ್ಗೆನೇ ನಾನು ಹೆಚ್ಚಾಗಿ ಕಾನ್ಸೆಪ್ಟ್ಸ್ ಹೇಳ್ತಾ ಇಲ್ಲ. ಆದರೆ ಆ ಸಬ್ಜೆಕ್ಟ್ಸ್ನ ಉಪಯೋಗಿಸ್ಕೊಂಡು ಅನೇಕ ಸಾಮರ್ಥ್ಯತೆಗಳನ್ನು ಅವರು ಗಳಿಸ್ಬೋದು. ಬೈ ಯೂಸಿಂಗ್ ದಿ ಸಬ್ಜೆಕ್ಟ್ಸ್, ಬೈ ಯೂಸಿಂಗ್ ದಿ content taught in the classroom in various subjects like English, mathematics, science, social science, physical education. In all these things, along with the content they have to write for examination, children have to learn certain competencies. Competencies ಅಂದರೆ ಏನು ಅಂತ ಹೇಳಿದರೆ ನಾವು ಹೇಳ್ಬೋದು ಸಾಮರ್ಥ್ಯತೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ನನಗೆ ಒಂದು ಕತ್ತರಿ ಕೊಟ್ಟು ಕತ್ತರಿಯಲ್ಲಿ ಬಟ್ಟೆಯನ್ನು ರೌಂಡಾಗಿ ಕಟ್ ಮಾಡು ಅಂತ ಹೇಳಿದರೆ ನನಗೆ ಅದರ ಸಾಮರ್ಥ್ಯತೆ ಇಲ್ಲ. ನಾನೇನು ಮಾಡಬೇಕು, ಅದಕ್ಕೊಂದು ಸರ್ಕಲ್ ಹಾಕಬೇಕು, ಸರ್ಕಲ್ ಹಾಕಿ ಕತ್ತರಿಯನ್ನು ಹಿಂಗೆ ತೊಗೊಂಡೋಗ್ಬೇಕು, ಕತ್ತರಿ ತೊಗೊಂಡೋಗ್ಬೇಕು ಅಥವಾ ಬಟ್ಟೆ ತೊಗೊಂಡೋಗ್ಬೇಕು ನನಗೆ ಗೊತ್ತಾಗಲ್ಲ. ಆದರೆ ಒಬ್ಬ ಟೈಲರಿಗೆ ನೀವು ತೊಗೊಂಡೋಗಿ ಹೇಳಿ ಒಂದು ಸರ್ಕಲ್ ಕಟ್ ಮಾಡಿಕೊಡು ಅಂದರೆ ಅವರು ಬೇರೆ ಥರ ಕಟ್ ಮಾಡ್ತಾರೆ. ಅವರಿಗೆ ಆ ಸಾಮರ್ಥ್ಯತೆ ಬಂದಿರುತ್ತೆ. ಆದ್ದರಿಂದ ನಾವು ಮಕ್ಕಳಿಗೆ ಸಾಮರ್ಥ್ಯತೆಯನ್ನು ಕಲಿಸ್ಬೇಕು. ಏನು ಸಾಮರ್ಥ್ಯಗಳು ಕಲಿಸ್ಬೋದು ಅಂತಂದರೆ ಅನೇಕ ರೀತಿಯ ಸಾಮರ್ಥ್ಯಗಳಿವೆ. ದೇರ್ ಆರ್ ಸೋ ಮೆನಿ ಕಾಂಪಿಟೆನ್ಸೀಸ್ ವಿಚ್ ಚಿಲ್ಡ್ರನ್ ಹ್ಯಾವ್ ಟು ಲರ್ನ್ ಬಿಫೋರ್ ದೇ ಗೋ ಟು ಕಾಲೇಜ್. ಸೊ ಲೆಟ್ ಮೀ ಟ್ರೈ ಟು ಗಿವ್ ಯು ಸಮ್ ಐಡಿಯಾ ಆಫ್ ವಾಟ್ ಕೈಂಡ್ ಆಫ್ ಕಾಂಪಿಟೆನ್ಸೀಸ್ ದ ಚಿಲ್ಡ್ರನ್ ಕ್ಯಾನ್ ಲರ್ನ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್. ಈ ಸೆಲ್ಫ್ ಲರ್ನಿಂಗ್ ಅಂತ ಹೇಳ್ತೀವಲ್ಲ, ಮಕ್ಕಳಿಗೆ ಸ್ವತಃ ಕಲಿಯತಕ್ಕಂಥ ಒಂದು ವಿಚಾರ, ಅದನ್ನು ನಾವು ಹೇಳಬೇಕಾದ್ರೆ ಕೆಲವು ಸ್ಟ್ರಾಟಜೀಸ್ನ ತಿಳ್ಕೋಬೇಕು. ಅಂದರೆ ನಾವು ಸಾಮಾನ್ಯವಾಗಿ ಕ್ಲಾಸಿಕ್ ಟೀಚಿಂಗ್ ಅಂತ ಹೇಳ್ತೀನಿ ನಾನು. ಕ್ಲಾಸಿಕ್ ಟೀಚಿಂಗ್ ಅಂತ ಹೇಳಿದರೆ ಹಿಂದೆ ನಾವು ಮಾಡ್ತಾ ಇದ್ವಲ್ಲ, ಕ್ಲಾಸಿಗೆ ಹೋದ ತಕ್ಷಣ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಅಂತ ಹೇಳೋದಾಗಲಿ ಅಥವಾ ಲಿಸನ್ ಟು ಮೀ ಅನ್ನೋದಾಗಲಿ ಹೇಳಿ 40 ನಿಮಿಷ ಕಳೀತಾ ಇದ್ವಿ. ಇಂಗ್ಲೀಷ್ ಟೀಚರ್ಸು ಬರೀ ಇಂಗ್ಲೀಷ್ ಪಾಠ ಪದ್ಯವನ್ನು ಓದ್ಬಿಟ್ಟು ಅರ್ಥ ಹೇಳಿ ನೋಟ್ಸ್ ಕೊಟ್ಟು ಮುಗಿಸ್ತಾ ಇದ್ದರು. ಹಾಗೆ ಸೈನ್ಸ್ ಟೀಚರ್ಸು ಕೆಲವು ಪ್ರಯೋಗಗಳನ್ನು ತೋರಿಸಿ ಕೆಲವು ವಿಚಾರಗಳನ್ನ ಹೇಳಿ ಡಿಕ್ಟೇಷನ್ ಕೊಡ್ತಾಯಿದ್ರು. ಇದು ಕ್ಲಾಸಿಕ್ ಲರ್ನಿಂಗ್ ಅಂತ ಕರಿಬೋದು ನಾವು. ಇತ್ತೀಚಿನ ದಿನಗಳಲ್ಲಿ ಬರ್ತಿರ್ತಕ್ಕಂಥದ್ದು ನಾವು ಪಾಠ ಕಲಿಯುವ ಅಂತ ಹೇಳ್ತೀವಲ್ಲ, ಆ ಕಲಿಯುವಿಕೆ ಅಥವಾ ಲರ್ನಿಂಗಿಗೆ ಈಗ ಬೇರೆ ರೀತಿಯಾಗಿ ನಾವು ನೋಡಬೇಕಾಗುತ್ತೆ. ಅದು ಇಂಟ್ರ್ಯಾಕ್ಟಿವ್ ಲರ್ನಿಂಗ್ ಅಂತ ಕರಿತೀವಿ, ಜೊತೆಗೆ ಇನ್ಕ್ಲೂಸಿವ್ ಲರ್ನಿಂಗ್ ಅಂತ ಕರಿತೀವಿ. ಇವೆಲ್ಲವನ್ನೂ ಸೇರಿಸ್ಕೊಂಡಾಗ ಸೆಲ್ಫ್ ಲರ್ನಿಂಗ್ ಅಂತ ಬರುತ್ತೆ. ಸ್ವತಃ ಕಲಿಯುವಿಕೆ ಅಂತಂದು ಅಂದರೆ ಮಕ್ಕಳು ವಿದ್ಯಾರ್ಥಿಗಳು ತಾವೇ ಕೆಲವು ವಿಚಾರಗಳನ್ನು ಕಲ್ತ್ಕೋಬೇಕಾಗ್ಬೋದು. ಅದನ್ನು ಹೇಗೆ ಕಲ್ತ್ಕೋಬೇಕು ಅಂತ ಉಪಾಧ್ಯಾಯರು ಹೇಳಬೇಕು. ಕೆಲವು ವಿಚಾರಗಳನ್ನ ಅವರು ಕಲ್ತ್ಕೊಂಡ್ರೆ ಅವರಿಗೆ ಕೆಲವು ಸಾಮರ್ಥ್ಯತೆಗಳು ಬರುತ್ತೆ. ಸಾಮರ್ಥ್ಯತೆ ಅಂದರೆ ಕಾಂಪಿಟೆನ್ಸಸ್ ಸಿಗುತ್ತೆ ಅವರಿಗೆ. ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಡೇಟಾ ಕಲೆಕ್ಷನನ್ನು ಹೇಗೆ ಮಾಡಬೇಕು, ಹೇಗೆ ಬರೀಬೇಕು ಅಂತಕ್ಕಂಥದ್ದು ನಾವು ಕ್ಲಾಸಲ್ಲಿ ಹೇಳಲ್ಲ. ಅದನ್ನು ನಾವು ಅವರಿಗೆ ಪ್ರಾಜೆಕ್ಟ್ ಆಗಿ ಕೊಡ್ಬೋದು, ಹೋಮ್ವರ್ಕ್ ಆಗಿ ಕೊಡ್ಬೋದು. ಕೊಟ್ಬಿಟ್ಟು ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಅಂದರೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಈ ರೀತಿ ಆ್ಯಕ್ಟಿವಿಟೀಸ್ ಆಗ್ತಾ ಬಂದರೆ ಅವರಿಗೆ ಅನೇಕ ಕಾಂಪಿಟೆನ್ಸೀಸು ಅವರಿಗೆ ಬರುತ್ತೆ. ಅಂದರೆ ಸ್ಕೂಲಿಂದ ಬಿಟ್ಟು ಮುಂದಕ್ಕೆ ಓದಕ್ಕೆ ಹೋಗ್ತಾರಲ್ಲ, ಆ ಟೈಮ್ನಲ್ಲಿ ಅವರಿಗೆ ಈ ಸಾಮರ್ಥ್ಯತೆಗಳು ಅಂದರೆ ಕಾಂಪಿಟೆನ್ಸಸ್ ಬಹಳ ಹೆಲ್ಪ್ ಆಗುತ್ತೆ. ಸಬ್ಜೆಕ್ಟ್ ಮ್ಯಾಟರು ಹೆಲ್ಪ್ ಆಗುತ್ತೆ, ಆದರೆ ಈ ಸಾಮರ್ಥ್ಯತೆ ಇರುತ್ತಲ್ಲ ಅದು ಯಾವತ್ತೂ ಮರೆಯೋದಿಲ್ಲ. ಡೇಟಾ ಕಲೆಕ್ಷನ್ ಮಾಡೋದನ್ನು ನಾವು 5ನೇ ಕ್ಲಾಸಲ್ಲಿ ಹೇಳ್ಕೊಟ್ರೆ, ಉದಾಹರಣೆಗೆ ಒಂದು ಮನೆಯಲ್ಲಿ ಯಾವುದೋ ಒಂದು ಸಸ್ಯ ಬೆಳೀತಾ ಇದ್ದರೆ ಒಂದು ದಿನದಲ್ಲಿ ಎಷ್ಟು ಬೆಳೆಯುತ್ತೆ, 2 ದಿವಸದಲ್ಲಿ ಎಷ್ಟು ಬೆಳೆಯುತ್ತೆ ಅಂತ ಅವರು ಅಳತೆ ಮಾಡಿ ನೋಡ್ಬೋದು. ಇದನ್ನೆಲ್ಲ ನಾವು DM ಸ್ಕೂಲ್ನಲ್ಲಿ ಮಕ್ಕಳಿಗೆ 5ನೇ ಕ್ಲಾಸಲ್ಲೇ ಕೊಡ್ತಾ ಇದ್ವಿ. ಆದರೆ ಈಗ ಆಗ್ತಾ ಇಲ್ಲ. ಆ ರೀತಿ ನೀವು ಮನೆಯಲ್ಲಿ ಮಾಡೋದಕ್ಕೆ ಅನುಕೂಲ ಆಗ್ಬೋದು. ಆ ರೀತಿಯಾಗಿ ಮಾಡೋದಕ್ಕೆ ಸ್ವಯಂ ಕಲಿಯುವಿಕೆ ಅಂತ ಕರಿತೀವಿ. ಅದರಲ್ಲಿ ಕೆಲವು ಸಾಮರ್ಥ್ಯತೆಗಳು ಬರುತ್ತೆ. ಅಂದರೆ ಸೆಲ್ಫ್ ಲರ್ನಿಂಗ್ ಗಿವ್ಸ್ ದೆಮ್ ಎ ನಂಬರ್ ಆಫ್ ಕಾಂಪಿಟೆನ್ಸೀಸ್ ವಿಚ್ ಚಿಲ್ಡ್ರನ್ ಕ್ಯಾನ್ ಯೂಸ್ ಇನ್ ದೇರ್ ಲೈಫ್.
ಅದನ್ನು ಲೈಫ್ ಸ್ಕಿಲ್ಸ್ ಅಂತ ಬೇಕಾದ್ರೂ ನಾವು ಕರಿಬೋದು, ಸಾಮರ್ಥ್ಯತೆಗಳು ಅಂತ ಕರಿಬೋದು. ಅದನ್ನು ನಾವು ಹೇಗೆ ಅನ್ನೋದನ್ನು ನೋಡೋಣ. ನನ್ನ ಒಂದು 30 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸಿನ ಆಧಾರದ ಮೇಲೆ ನಾನು ಒಂದು 7 ಮುಖ್ಯವಾಗಿರ್ತಕ್ಕಂಥ ಸ್ಟ್ರಾಟಜೀಸ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಹೆಚ್ಚಾಗಿ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಜಾಸ್ತಿ ಬೇಕು ಅಂತ ಕೇಳಿದರೆ ನನ್ನ ಫೋನ್ ನಂಬರಿಗೆ ನೀವು ಫೋನ್ ಮಾಡಿದರೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಾನು 4 ಕೊಟ್ಟಿದ್ದೀನಿ. ಅದು ಯಾವುದು ಅಂತ ಹೇಳಿದರೆ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂತ ಒಂದು, ಎರಡನೇದು ಪರ್ಸನಲೈಸ್ಡ್ ಲರ್ನಿಂಗ್ ಅನ್ನೋದು ಇನ್ನೊಂದು, ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಇನ್ನೊಂದು ಹೇಳಿದ್ದೀನಿ, ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ ಹೇಳಿದ್ದೀನಿ. ಇವುಗಳು ಏನು ಅನ್ನೋದನ್ನು ತೀರ್ಮಾನ ಮಾಡಬೇಕಾದ್ರೆ ಹೆಚ್ಚು ಸಮಯ ಕಳೀಬೇಕು. ಆದರೆ ನಾನು ಇವತ್ತು ಇಷ್ಟು ಮಾತ್ರ ಹೇಳಿಬಿಟ್ಬಿಡ್ತೀನಿ. ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಮೀನ್ಸ್ ಎನ್ಕರೇಜಿಂಗ್ ಚಿಲ್ಡ್ರನ್ ಟು ಸೆಟ್ ದೇರ್ ಓನ್ ಗೋಲ್ಸ್ ಆಫ್ ಲರ್ನಿಂಗ್ and then pace their own learning and assess their own progress. Second, personalized learning plans ಅಂತ ಹೇಳಿದರೆ tailor made instruction. That means if you have 30 children in the classroom, of the 30 children maybe 3 or 4 children may be very slow and the rest may be average and 3-4 students may be very fast. So ಈ ಥರ ಒಂದು ಮಿಕ್ಸಡ್ ಕ್ಲಾಸ್ ರೂಮ್ ಇದ್ದಾಗ ಆದಷ್ಟು ಮಟ್ಟಿಗೆ ಒಂದೇ ರೀತಿಯಾಗಿ ಕಲಿತಕ್ಕಂಥ ಮಕ್ಕಳನ್ನು ಗ್ರೂಪ್ ಮಾಡಿ ಆ ಗ್ರೂಪ್ನಲ್ಲಿ ಅವರಿಗೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಅದು ಪರ್ಸನಲೈಸ್ಡ್ ಲರ್ನಿಂಗ್ ಆಗುತ್ತೆ. ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತಕ್ಕಂಥದ್ದು ಸ್ವಲ್ಪ ಡಿಫ್ರೆಂಟು. ಅಲ್ಲೇನು ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ಟಾಪಿಕ್ಸ್ ಥ್ರೂ ಓಪನ್ ಎಂಡೆಡ್ ಕ್ವಶನ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್. ಅಂದರೆ ಓಪನ್ ಎಂಡೆಡ್ ಕ್ವಶನ್ಸ್ ಅಂದ್ರೇನು, ಎಕ್ಸ್ಪ್ಲೋರ್ ಟಾಪಿಕ್ಸ್ ಅಂದ್ರೇನು ಅಂತ ಹೇಳಿದರೆ ಟೀಚರ್ಸು ಅದನ್ನು ಓಪನ್ ಅಪ್ ಮಾಡಬೇಕು. ಟುಮಾರೋ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಆನ್ ಲೈಟ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಆನ್ ಲೈಟ್, ಟ್ರೈ ಟು ಆಸ್ಕ್ ಮೀ. ದಟ್ ಈಸ್ ಓಪನಿಂಗ್ ದಿ ಟಾಪಿಕ್. ಯು ಕ್ಯಾನ್ ಓಪನ್ ದಿ ಟಾಪಿಕ್ ಆ್ಯಂಡ್ ಟೆಲ್ ದೆಮ್ ಟು ಆಸ್ಕ್ ಎನಿ ಕ್ವಶನ್ಸ್ ವಿಚ್ ದಿ ಚಿಲ್ಡ್ರನ್ ವುಡ್ ಲೈಕ್ ಟು ಆಸ್ಕ್ ಬಿಫೋರ್ ಯು ಸ್ಟಾರ್ಟ್ ದಿ ಕ್ಲಾಸ್. Children may be hesitant to begin with, but they start, and once you make them to learn this skill, they will ask you more questions. Sometimes you may have to say, sorry, I do not know the answer. I will let you know the answer. I have done this several times in my teaching level. ಅದು ಇನ್ಕ್ವೈರಿ ಬೇಸ್ಡ್ ಆಗುತ್ತೆ. ಮತ್ತು ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ ಇನ್ನೊಂದನ್ನು ಹೇಳ್ಬೋದು. ಇದೇನೆಂದರೆ ಸ್ಟೂಡೆಂಟ್ಸ್ ಮನೆಯಲ್ಲಿ ಫೌಂಡೇಶನಲ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಟೀಚರ್ಸ್ ಏನು ಕಲಿಸಿರ್ತಾರೋ ಅದು ಫೌಂಡೇಶನ್ ಲರ್ನಿಂಗ್ ಆಗುತ್ತೆ. ಅದನ್ನು ಮನೆಯಲ್ಲಿ ಮಾಡಿಕೊಂಡು ಕ್ಲಾಸಿಗೆ ಬಂದಾಗ ಅದನ್ನು ಉಪಯೋಗಿಸ್ಕೊಂಡು ಅಥವಾ ಪ್ರಾಜೆಕ್ಟ್ಸ್ ರೀತಿಯಾಗಿ ಕೊಟ್ಟು ಅದನ್ನು ಅಪ್ಲೈ ಮಾಡಿ ಪ್ರಾಜೆಕ್ಟ್ಸ್ನ ಮಾಡ್ತಕ್ಕಂಥದ್ದು ಒಂದು ಕಲ್ತ್ಕೊಳ್ಳೋದು ಮಕ್ಕಳು. ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್, ಯು ಟೀಚ್ ಆನ್ ಜಿಯೋಗ್ರಫಿ ಅಬೌಟ್ ದಿ ಮ್ಯಾಪ್ಸ್. ವೆನ್ ದಿ ಚಿಲ್ಡ್ರನ್ ಗೋ ಅಂಡ್ ಸಿ ದಿ globe, for example, they may get confused about the reading itself. Yesterday I was listening to the gentleman, the aeronautic engineer who went to space, Subhamshu. He was telling to Prime Minister Narendra Modi ji that whatever he has learnt there in the laboratory is very different when I come to the space. It is very different. That means what you teach in the classroom may be good, but if you say how to use a calculator in the classroom, but if you give actually a calculator, children may not be able to do something with the calculator. So that is what we call projects in the classroom. So you can develop a number of projects. As I said, the time restriction is there to be. Therefore, I will not be able to expand many things. I will just stop the fourth strategy here. ಇಲ್ಲಿ 5, 6, 7 ಸ್ಟ್ರಾಟಜಿ ಕೊಟ್ಟಿದ್ದೀನಿ. ಅಂದರೆ 5ನೇದು, 6ನೇದು, 7ನೇದು ಕೊಟ್ಟಿದ್ದೀನಿ. I have given 3 more strategies here. The first one is called project based learning. ಕೆಲವು ಪ್ರಾಜೆಕ್ಟ್ಸ್ನ ಕೊಡಬೇಕಾಗ್ಬೋದು ಮಕ್ಕಳಿಗೆ. Students work on real world projects that require critical thinking, problem solving and collaboration. ತುಂಬ ಸಿಂಪಲ್ಲಾಗಿ ಹೇಳಬೇಕು, ಒಂದು ಪ್ರಾಜೆಕ್ಟ್ ಕೊಡಬೇಕು ಅಂತ ಹೇಳಿದರೆ, ಈಗ ಕ್ಲಾಸ್ 5 ಅದಕ್ಕೊಂದು ಪ್ರಾಜೆಕ್ಟ್ ಕೊಡೋಣ ಅಂತ ಇಟ್ಕೊಳ್ಳೋಣ.
ಯಾವ ರೀತಿ ಪ್ರಾಜೆಕ್ಟ್ ಕೊಡ್ಬೋದು ಸೈನ್ಸ್ನಲ್ಲಿ ಅಂತ ಇಟ್ಕೊಳ್ಳೋಣ. ಹೇಳಬೇಕು ಅಂತಂದರೆ ಅವ್ರಿಗೆ ನೀವು ಮನೆಯಲ್ಲಿ ತರ್ತಿರಲ್ಲ, ಹಾರ್ಲಿಕ್ಸ್ ಬಾಟ್ಲ್ ಆಗ್ಬೋದು ಅಥವಾ ಓವಲ್ಟೀನ್ ಬಾಟ್ಲ್ ಆಗ್ಬೋದು, ಕಾಫಿ ಬಾಟ್ಲ್ ಆಗ್ಬೋದು, ಅದ್ರ ಮೇಲೆ ಎಲ್ಲಾದ್ರೂ ನ್ಯೂಟ್ರಿಯೆಂಟ್ಸ್ ಅಂತ ಬರೆದಿರ್ತಾರೆ. ಆ ನ್ಯೂಟ್ರಿಯೆಂಟ್ಸ್ನೆಲ್ಲ ಪಟ್ಟಿ ಮಾಡಿದ ಮೇಲೆ ಕ್ಲಾಸಿಗೆ ಬಂದು ಅದನ್ನು ಓದಿ ಆ ಎಲ್ಲ ನ್ಯೂಟ್ರಿಯೆಂಟ್ಸ್ ನೀವು ತೊಗೊಳ್ತಾ ಇದ್ದೀರಾ ಅನ್ನೋದನ್ನು ನೀವು ಪಟ್ಟಿ ಮಾಡಬೇಕು. ನೀವು ತೊಗೊಳ್ತಿರೋ ಆಹಾರದಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಯಾವುದ್ರಲ್ಲಿರುತ್ತೆ ಯಾವುದ್ರಲ್ಲಿಲ್ಲ ಅಂತಕ್ಕಂಥ ಒಂದು ಪ್ರಾಜೆಕ್ಟು. ಅದನ್ನು ಗ್ರೂಪ್ ಮಾಡಿ ಕೊಡ್ಬೋದು ಅಥವಾ ಇಂಡಿವಿಜುವಲ್ ಆಗಿ ಕೊಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಅದು ಪ್ರಾಜೆಕ್ಟ್. ಅದನ್ನು ಮಾಡಿದಾಗ ಕ್ರಿಟಿಕಲ್ ಥಿಂಕಿಂಗ್ ಬರುತ್ತೆ ಅವರಿಗೆ. ಕ್ರಿಟಿಕಲ್ ಥಿಂಕಿಂಗ್ ಅಂದ್ರೇನು, ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದಾಗ ಅದನ್ನ ತಕ್ಷಣ ಒಪ್ಕೊಳ್ಳದೆ ಅದರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿ ಅದು ನಿಮಗೆ ಏನಾದರೂ ಸಂಶಯ ಇದ್ದರೆ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಕ್ರಿಟಿಕಲ್ ಥಿಂಕಿಂಗ್ ಅಂತ. ಜೊತೆಗೆ ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಬೇರೆಯವ್ರಿಗೆ ನಾವು ಹೇಳ್ತಕ್ಕಂಥದ್ದು, ಆ ರೀತಿ ಒಂದು ಜಡ್ಜ್ಮೆಂಟ್ ಮಾಡೋದಕ್ಕೆ ಬರುತ್ತೆ, ಅದು ಕ್ರಿಟಿಕಲ್ ಥಿಂಕಿಂಗು. ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳಿದರೆ, ಮಕ್ಕಳೇ ಅವರು ಒಂದು ವರ್ಷ ಆದಮೇಲೆ 5ನೇ ಕ್ಲಾಸ್ ಪೂರ್ತಿ ಆದಮೇಲೆ ಏನು ಸಾಮರ್ಥ್ಯತೆಗಳನ್ನು ಕಲ್ತ್ಕೊಂಡಿದ್ದೀವಿ, ವಾಟ್ ಕಾಂಪಿಟೆನ್ಸೀಸ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಇಯರ್ ಅಂತ ಅವರು ಹೇಳೋದು ಕಲ್ತ್ಕೋಬೇಕು. ಸಬ್ಜೆಕ್ಟ್ ಮ್ಯಾಟ್ರ್ ಬೇರೆ. ದೇ ಮೇ ಗೆಟ್ 100% ಇನ್ subjects like mathematics, English, anything. But what competencies you have learned, for example, English ಅಲ್ಲಿ, are you able to stand up and speak on any subject given? ಹಿಂದೆ ನಾವು ಇಂಪ್ರಾಂಪ್ಟು ಸ್ಪೀಚ್ ಅಂತ ಹೇಳ್ತಾ ಇದ್ವಿ. ಯಾವುದಾದ್ರು ಒಂದು ಚೀಟಿ ಎತ್ಕೊಂಡು ಮಾತಾಡಬೇಕು ಅಂತ, ಆ ರೀತಿ ಏನಾದ್ರು ಮಾತಾಡೋಕ್ಕೆ ಮಕ್ಳಿಗೆ ಬರುತ್ತಾ ಇಂಗ್ಲೀಷ್ನಲ್ಲಿ ಅಥವಾ ಕನ್ನಡದಲ್ಲಿ ಬರುತ್ತಾ ಅನ್ನೋದನ್ನು ನಾವು ಮಾಡಬೇಕು. ಸೈನ್ಸ್ ಯಾವುದೋ ಒಂದು ಟಾಪಿಕ್ ಬಂದಾಗ ಅದ್ರ ಬಗ್ಗೆ ಎಲೆಗಳು ಎಷ್ಟು ದಿವಸದಲ್ಲಿ ದೊಡ್ಡ ಎಲೆಗಳಾಗಿ ಬರುತ್ತೆ, ಹೂವಿನ ಮೊಗ್ಗು ಎಷ್ಟು ದಿವಸದಲ್ಲಿ ಹೂವು ಆಗುತ್ತೆ ಅನ್ನೋದನ್ನು ಅವ್ರಿಗೇನಾದ್ರು ಹೇಳಕ್ಕೆ ಬರುತ್ತಾ, ಆ ಕಾಂಪಿಟೆನ್ಸಿ ಕಲ್ತ್ಕೊಳ್ತಿದ್ದೀರಾ ಅನ್ನೋದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ. ಹೀಗೆ ಈ ಒಂದು 7 ನಾನು ಇನ್ನೂ ಬೇಕಾಷ್ಟಿರ್ಬೋದು. ನಾನು ಪ್ರಾಕ್ಟೀಸ್ ಮಾಡ್ತಿದ್ದಕ್ಕಂಥ 7 ಚಟುವಟಿಕೆಯನ್ನು ನಾನು ಕೊಟ್ಟಿದ್ದೀನಿ. ಅದನ್ನು ನೀವು ಟ್ರೈ ಮಾಡಿದರೆ ಮಕ್ಕಳಿಗೆ ನೀವು ಕಲಿಸ್ತಕ್ಕಂಥ ಸಬ್ಜೆಕ್ಟ್ಸು ಕಾನ್ಸೆಪ್ಟ್ ಜೊತೆಗೆ ಕಾಂಪಿಟೆನ್ಸೀಸ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು. ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇವತ್ತು. ಈ ಮೇಲೆ ಹೇಳಿದ ಕೆಲವು ವಿಚಾರಗಳನ್ನು ನಾನು ತುಂಬ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಚಾರಗಳನ್ನು ಹೇಳಿಬಿಟ್ಟಿದ್ದೀನಿ. ಅದು ನಿಮಗೆ ಸರಿಯಾಗಿ ಗೊತ್ತಾಗದೆ ಹೋದಾಗ ಪ್ರಶ್ನೆಗಳನ್ನು ಮಾಡ್ಬೋದು. ಆ ಪ್ರಶ್ನೆಗಳು ಮಾಡೋದಕ್ಕೆ ನನ್ನ ಈ ಒಂದು ಯೂಟ್ಯೂಬ್ನಲ್ಲಿ ನೀವು ಪ್ರಶ್ನೆಗಳು ಕೇಳ್ಬೋದು. ಕೆಳಗಡೆ ಬರೆದಿರ್ತಾರೆ ನೋಡಿ, ಕಾಮೆಂಟ್ಸ್ ಅಂತ ಬರೆದಿರ್ತಾರೆ. ಆ ಕಾಮೆಂಟ್ಸಲ್ಲಿ ನೀವು ಪ್ರಶ್ನೆಗಳು ಕೇಳ್ಬೋದು. ನಿಮ್ಗೆ ಅರ್ಥವಾಗಲಿಲ್ಲ ಅಂತ ಹೇಳ್ಬೋದು, ನೀವು ಹೇಳ್ತಿರೋದು ತಪ್ಪು ಅಂತ ಬರಿಬೋದು, ಏನು ಬೇಕಾದ್ರೂ ಅದ್ರಲ್ಲಿ ಬರಿಬೋದು. ಆ ರೀತಿ ಬರೆದಾಗ ನಾನು ಅದಕ್ಕೆ ನೋಡಿ ಫೀಡ್ಬ್ಯಾಕ್ ಕೊಡ್ತೀನಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ದೀಸ್ ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ ದಿ ಲರ್ನಿಂಗ್ ಇನ್ ದಿ ಕ್ಲಾಸ್ ರೂಮ್ ಇನ್ ಎ ವೆರಿ ಶಾರ್ಟ್ ಟೈಮ್. ಐ ಹ್ಯಾವ್ ಗಿವನ್ ಯು more information. If you do not understand much of these things, when you go to my channel in YouTube, below that you will have what's called comments. In that you can write either you understood, not understood, difficult, not clear, anything you can write, and that will help you to develop yourself a critical thinking. ಆ ರೀತಿ ನೀವು ಮಾಡಿದರೆ ಮುಂದೆ ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.